ನಂದು ಉದಯ ಹೃದಯದ ಜ್ವಾಲೆ ಭಾಗ 4. ಅಗಸ್ತ್ಯನ ಆ ಭೀಕರ ಎಚ್ಚರಿಕೆಯನ್ನು ಕೇಳಿಯೂ ಶಾರ್ವರಿ ಭಾರಿ ಧೈರ್ಯವನ್ನು ಒಟ್ಟುಗೂಡಿಸ್ಕೊಂಡ್ಳು. ತನ್ನ ಎರಡೂ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಕೊಂಡು ಕಣ್ಣೀರಿನ ಧ್ವನಿಯಲ್ಲೇ ಹೇಳಿದ್ಲು, ಹಾಗಾದರೆ ತಡ ಮಾಡಬೇಡ ಅಗಸ್ತ್ಯ, ಆ ಟ್ರಿಗರನ್ನು ಒತ್ತಿಬಿಡು. ಆ ಮುಗ್ಧ ಹುಡುಗಿಯ ಕತೆ ಇಲ್ಲಿಗೆ ಮುಗಿದು ಹೋಗಲಿಲ್ಲ. ಕನಿಷ್ಠ ಪಕ್ಷ ನನ್ನ ಕೊಂದ್ಮೇಲಾದರೂ ನಿನ್ನ ಆ ರಾಕ್ಷಸಿ ಹೃದಯಕ್ಕಿಷ್ಟು ನೆಮ್ಮದಿ ಸಿಗುತ್ತಲ್ವಾ? ಶಾರ್ವರಿಯ ಆ ಮಾತುಗಳು ಕೇಳ್ತಿದ್ದಾಗೆ ಅಗಸ್ತ್ಯನ ಮುಖಭಾವ ಮತ್ತಷ್ಟು ಕಡುಗತ್ತಲೆಯಾಗಿ ಬದಲಾಯಿತು. ಅವನು ಕ್ರೂರವಾಗಿ ನಗುತ್ತಾ ಹೇಳ್ತಾನೆ, ಇಲ್ಲ ಶಾರ್ವರಿ ಕನ್ನ, ನಿನಗೆ ಅಷ್ಟು ಸುಲಭವಾಗಿ ಸಾವು ಸಿಗೋಕೆ ನಾನು ಬಿಡಲ್ಲ, ಚಿಂತಿಸಬೇಡ. ನಿನ್ನನ್ನು ಕೊಲ್ಲೋ ಉದ್ದೇಶ ನನಗಿಲ್ಲ. ನಾನು ನಿನಗೆ ಸಾಕ್ಷಾತ್ ಸಾವಿಗಿಂತಲೂ ಭೀಕರವಾದ ಶಿಕ್ಷೆಯನ್ನು ನೀಡಬೇಕು. ಸಾವು ಅನ್ನೋದು ನಿನಗೆ ಒಂದು ಸುಂದರ ಉಡುಗೊರೆಯಾಗಿ ಕಾಣಬೇಕು. ಅದರ ಮಟ್ಟಿಗೆ ನಿನ್ನ ದಿನಾಸ ಹಿಂಸಿಸ್ತೀನಿ. ಆ ಸಾವಿನ ಉಡುಗೊರೆಯನ್ನು ನಿನಗೆ ಎಂದಿಗೂ ಕೊಡಲ್ಲ. ಬರೆದಿಟ್ಕೋ, ಇಂದಿನಿಂದ ನೀನು ನೆಮ್ಮದಿಯಾಗಿ ಬದುಕೋಕ್ಕೂ ಸಾಧ್ಯವಿಲ್ಲ, ಶಾಂತಿಯಿಂದ ಸಾಯೋಕ್ಕೂ ಸಾಧ್ಯವಿಲ್ಲ. ಅಗಸ್ತ್ಯ ಅಷ್ಟನ್ನ ಹೇಳಿ ಶಾರ್ವರಿಯ ಕೂದಲನ್ನು ಹಿಡಿದು ಬಲವಂತವಾಗಿ ಕಾರಿನ ಬಳಿ ಎಳೆದುಕೊಂಡು ಹೋದ. ಕಾರಿನ ಬಾಗಿಲು ತೆರೆದು ಅವಳನ್ನು ಇತ್ತಲಿನ ಸೀಟಿನ ಮೇಲೆ ರಭಸದಿಂದ ಎಸೆದನು. ಶಾರ್ವರಿ ಸೀಟಿನ ಮೇಲೆ ಬಿದ್ದು ಅಸಹಾಯಕತೆಯಿಂದ ಬಿಕ್ಕಿ ಬಿಕ್ಕಿ ಅಳಲು ಆರಂಭಿಸಿತು. ಕಾರಿನ ಬಾಗಿಲನ್ನು ರಭಸದಿಂದ ಮುಚ್ಚಿದ ಅಗಸ್ತ್ಯ ತಾನು ಕಾರನ್ನೇರಿ ತನ್ನ ಕಾವಲುಗಾರರ ಪಡೆಯೊಂದಿಗೆ ಮತ್ತೆ ದೇವಸ್ಥಾನದ ಕಡೆಗೆ ಮುನ್ನುಗ್ದ. ದೇವಸ್ಥಾನ ತಲುಪಿದ ನಂತರ ಅಗಸ್ತ್ಯ ಶಾರ್ವರಿಯನ್ನ ಕಾರ್ನಿಂದ ಎಳೆದುತಂದು ಮದುವೆಯ ಮಂಟಪಕ್ಕೆ ಬಲವಂತವಾಗಿ ಕೂರಿಸ್ತಾನೆ. ಶಾರ್ವರಿ ಗಂಟಲು ಅರಿಯುವಂತೆ ಕಿರಿಚುತ್ತಾ ಕಣ್ಣೀರನ್ನು ಹಾಕುತ್ತಾ ತನ್ನನ್ನು ಬಿಟ್ಟು ಬಿಡುವಂತೆ ಬೇಡಿಕೊಂಡ್ಳು. ಆದರೆ ಆ ಕಟುಕ ಅಗಸ್ತ್ಯ ಅವಳ ಮೇಲೆ ಸಾಸುವೆಯಷ್ಟೂ ಕರುಣೆ ತೋರಿಸಲಿಲ್ಲ. ಅಲ್ಲಿದ್ದ ವೃದ್ಧ ಪೂಜಾರಿಗಳು ಸಹ ಜೀವ ಭಯದಿಂದ ಗಡಗಡ ಅಂತ ನಡಗ್ತಾ ಇದ್ರು. ಅವರು ತನ್ನ ಇಡೀ ಜನ್ಮದಲ್ಲಿ ಇಂಥದ್ದೊಂದು ಭಯಾನಕವಾದ ಮದುವೆಯನ್ನು ನೋಡಿರಲಿಲ್ಲ, ಮಾಡಲು ಇಷ್ಟವಿರಲಿಲ್ಲ. ಆದರೆ ಆ ಬಡ ಪೂಜಾರಿ ಏನು ತಾನೇ ಮಾಡಲು ಸಾಧ್ಯ? ತಲೆಯ ಮೇಲೆ ಸಾವಿನ ತೂಗತ್ತಿ ತೂಗ್ತಿತ್ತು. ಏನಾದರೂ ವಿರೋಧ ವ್ಯಕ್ತಪಡಿಸಿದ್ರೆ ಅಲ್ಲಿ ನಿಂತಿದ್ದ ಮಾಫಿಯಾ ಗೂಂಡಗಳು ತಕ್ಷಣವೇ ಗುಂಡಿಕ್ಕಿ ಕೊಂದು ಬಿಡ್ತಿದ್ರು. ಬಂದೂಕಿನ ನೆರಳಿನಲ್ಲಿ ಸಪ್ತಪದಿ ಪೂಜಾರಿಗಳು ಹೆದರಿಕೆಯಿಂದಲೇ ಕಣ್ಮುಚ್ಚಿ ಮದುವೆಯ ಮಂತ್ರಗಳನ್ನು ಪಠಿಸೋಕೆ ಪ್ರಾರಂಭಿಸಿದ್ರು. ಅಗಸ್ತ್ಯ ತನ್ನ ಮುಖದಲ್ಲಿ ಅದೇ ಪೈಶಾಚಿಕ ಭಾವನೆಯೊಂದಿಗೆ ಜವರಾಯನಂತೆ ಬಂದು ಕುಳಿತಿದ್ದ. ಸ್ವಲ್ಪ ಸಮಯದ ನಂತರ ಪೂಜಾರಿಗಳು ಈಗ ವಧು ವರರು ಸಪ್ತಪದಿಗಳ ಸುತ್ತುಗಳಿಗಾಗಿ ಎದ್ದು ನಿಲ್ಲಬೇಕು ಅಂತ ಹೇಳಿದ್ರು. ಅಗಸ್ತ್ಯ ತಕ್ಷಣವೇ ಎದ್ದು ನಿಂತ. ಆದರೆ ಶಾರ್ವರಿ ಮಾತ್ರ ಕುಳಿತ ಜಾಗದಲ್ಲೇ ಮಂಡಿ ಊರಿ ಅಳುತ್ತಾ ಹಠ ಹಿಡಿದ್ಲು. ಅಗಸ್ತ್ಯ ಕೋಪದಿಂದ ಅವಳ ಕೈಯನ್ನ ಬಿಗಿಯಾಗಿ ಹಿಡಿದು ಮೇಲಕ್ಕೆ ನಿಲ್ಲುವಂತೆ ಬಲವಂತವಾಗಿ ಜಗ್ಗಿದನು. ಶಾರ್ವರಿ ತನ್ನ ಕೈಯನ್ನ ಅವನ ಕವಿಮುಷ್ಟಿಯಿಂದ ಬಿಡಿಸಿಕೊಳ್ಳಲು ತೀವ್ರವಾಗಿ ಒದ್ದಾಡಿದ್ಲು. ಆದರೆ ಅಗಸ್ತ್ಯನ ಹಿಡಿತ ಕಬ್ಬಿಣದ ಸಲಾಕೆಯಂತಿತ್ತು. ಅವಳ ಕೈಯಲ್ಲಿದ್ದ ಬಳೆಗಳು ಈಗಾಗಲೇ ಮುರಿದು ಮಣಿಕಟ್ಟಿನ ಸೌಮ್ಯ ಚರ್ಮದೊಳಗೆ ಆಳವಾಗಿ ಸಿಲುಕಾಕೊಂಡಿತ್ತು. ರಕ್ತಸಿಕ್ತವಾಗಿದ್ದ ಆ ಗಾಯದ ಮೇಲೆ ಅಗಸ್ತ್ಯ ಮತ್ತಷ್ಟು ಬಲವಾಗಿ ಒತ್ತಿದ್ರಿಂದ ಅವಳಿಗೆ ಪ್ರಾಣವೇ ಹೋಗುವಷ್ಟು ನೋವಾಯಿತು. ಆದರೆ ಆ ಸೇಡಿನ ದೆವ್ವಕ್ಕೆ ಅವಳ ನೋವು ಮುಖ್ಯವಾಗಿರಲಿಲ್ಲ. ಪೂಜಾರಿಗಳು ಮಂತ್ರಗಳನ್ನು ಪಠಿಸ್ತಿರುವಾಗ ಅಗಸ್ತ್ಯ ಒಂದು ಕೈಯಲ್ಲಿ ನಡಕ್ತಿದ್ದಂತಹ ಶಾರ್ವರಿಯ ಕೈಯನ್ನ ಮತ್ತು ಇನ್ನೊಂದು ಕೈಯಲ್ಲಿ ಲೋಡ್ ಆಗಿದ್ದ ಬಂದೂಕನ್ನ ಹಿಡಿದುಕೊಂಡಿದ್ದ. ಅವನು ರೌದ್ರವಾಗಿ ಮುಂದೆ ಹೆಜ್ಜೆ ಇಡುತ್ತಾ ಶಾರ್ವರಿಯನ್ನ ತನ್ನ ಹಿಂದೆ ಬಲವಂತವಾಗಿ ಎಳೆದುಕೊಂಡ. ಅವನ ಕುಂಡದ ಸುತ್ತ ಸಪ್ತಪದಿಯ 7 ಸುತ್ತುಗಳನ್ನು ಪೂರ್ಣಗೊಳಿಸಿದ. ಸುತ್ತುಗಳು ಮುಗಿಯುತ್ತಿದ್ದಂತೆ ಪೂಜಾರಿಗಳು ನಡುಗುವ ಧ್ವನಿಯಲ್ಲಿ ಹೇಳಿದ್ರು, ಈಗ ವರನು ವಧುವಿನ ಹಣೆಗೆ ಸಿಂಧೂರವನ್ನು ತುಂಬಿಸ್ಬೇಕು ಅಂತ. ನೇಣಿನ ಕುಣುಕಿಯಾದ ಮಂಗಳಸೂತ್ರ. ಅಗಸ್ತ್ಯ ಅಲ್ಲಿಂದ ತಟ್ಟೆಯಿಂದ ಒಂದು ಹಿಡಿ ಕೆಂಪು ಸಿಂಧೂರವನ್ನು ಕೈಗೆತ್ಕೊಂಡು ಆ ಸಿಂಧೂರವನ್ನು ಶಾರ್ವರಿಯ ಹಣೆಯ ಸೀಮಂತಕ್ಕೆ ತುಂಬಿಸಲು ಕೈಚಾಚಿದ. ಶಾರ್ವರಿ ಅಸಹ್ಯದಿಂದ ತನ್ನ ಮುಖವನ್ನು ಬೇರೆಡೆಗೆ ತಿರುಗಿಸಿಕೊಂಡ್ಲು. ಅವಳಿಗೆ ಈ ಅಪವಿತ್ರ ಮದುವೆ ಕಿಂಚಿತ್ತು ಬೇಕಿರಲಿಲ್ಲ. ಅದನ್ನು ಕಂಡು ಅಗಸ್ತ್ಯ ಅವಳ ನಡುಕವನ್ನು ಲೆಕ್ಕಿಸದೆ ಅವಳ ಸೊಂಟವನ್ನು ತನ್ನತ್ತ ಬಲವಾಗಿ ಎಳೆದು ಬಿಗಿಯಾಗಿ ಅಪ್ಕೊಂಡ. ಶಾರ್ವರಿ ಒಮ್ಮೆಲೆ ಅಗಸ್ತ್ಯನ ಕಠಿಣವಾದ ಎದೆಗೆ ಬಂದು ಅಂಟ್ಕೊಂಡ್ಲು. ಆ ಕ್ಷಣ ಇಬ್ಬರ ಕಣ್ಣುಗಳು ಪರಸ್ಪರ ಮುಖಾಮುಖಿಯಾದವು. ಶಾರ್ವರಿಯ ಕಣ್ಣುಗಳಲ್ಲಿ ಕಣ್ಣೀರು ಮತ್ತು ಕರುಣೆಗಾಗಿ ಭಿಕ್ಷೆ ಬೇಡುವ ಯಾತನೆ ಇತ್ತು. ಆದರೆ ಅಗಸ್ತ್ಯನ ಕಣ್ಣುಗಳಲ್ಲಿ ಕೇವಲ ಕಡುಕೋಪ ಮತ್ತು ಸುಡುವ ದ್ವೇಷದ ಬೆಂಕಿ ಮಾತ್ರ ಇತ್ತು. ಅದನ್ನು ಬಿಟ್ಟರಲ್ಲಿ ಬೇರೇನೂ ಇರಲಿಲ್ಲ. ಮರುಕ್ಷಣವೇ ಅಗಸ್ತ್ಯ ತನ್ನ ಮುಷ್ಟಿಯಲ್ಲಿದ್ದ ಇಡೀ ಸಿಂಧೂರವನ್ನು ಶಾರ್ವರಿಯ ಹಣೆಯ ಸೀಮಂತಕ್ಕೆ ಬಲವಂತವಾಗಿ ಅಪ್ಪಳಿಸ್ತಾನೆ. ಆ ರಭಸಕ್ಕೆ ಕೇವಲ ಅವಳ ಹಣೆಯ ಸೀಮಂತ ಮಾತ್ರವಲ್ಲ, ಅವಳ ಇಡೀ ತಲೆ ಮುಖವೆಲ್ಲ ಕೆಂಪು ಸಿಂಧೂರದಿಂದ ಮುಚ್ಚಿ ಹೋಯಿತು.
ಸಿಂಧೂರದ ಧೂಳು ಅವಳ ಕೆನ್ನೆಗಳ ಮೇಲೆ ಕಣ್ಣೀರಿನೊಂದಿಗೆ ಬೆರೆತು ರಕ್ತದಂತೆ ಹರಿತಿತ್ತು. ಅದಾದ ನಂತರ ಅಗಸ್ತ್ಯ ಅಲ್ಲಿದ್ದ ಕಪ್ಪು ಮಣಿಗಳ ಮಂಗಳಸೂತ್ರವನ್ನ ಕೈಗೆತ್ಕೊಳ್ತಾನೆ. ಶಾರ್ವರಿಯ ಕುತ್ತಿಗೆಗೆ ಅದನ್ನು ಬಲವಂತವಾಗಿ ತೊಡಿಸುತ್ತಾ ಕಟುವಾಗಿ ಪಿಸುಗುಡ್ತಾನೆ. ಇದು ಮದುವೆಯ ಮಂಗಳಸೂತ್ರವಲ್ಲ ಶಾರ್ವರಿ, ಇದು ನಿನ್ನ ಬದುಕಿನ ನೇಣು ಹಾಕುವ ಕುಣಿಕೆ. ಇದು ಇಂದಿನಿಂದ ಪ್ರತಿದಿನ ಪ್ರತಿ ಕ್ಷಣ ನಿನ್ನ ಉಸಿರನ್ನ ಗಂಟಲಲ್ಲೇ ಇಸುಕಿ ಉಸಿರುಗಟ್ಟಿಸ್ತದೆ. ನಾನಿನ್ನ ಆಣೆಯನ್ನು ತುಂಬಿದ್ದು ಕೇವಲ ಸಿಂಧೂರವಲ್ಲ, ನನ್ನ ಸೇಡಿನ ಬೆಂಕಿಯಲ್ಲಿ ಕುದಿಯುತ್ತಿರುವ ನಿನ್ನ ಅಣ್ಣನ ದ್ರೋಹದ ರಕ್ತದಿಂದ. ಇಂದು ನಿನ್ನ ಅಣೆಯ ಮೇಲೆ ರಕ್ತ ಅಂತ ನೆನ್ಪಿಟ್ಕೋ. ಅವನು ಅವಳ ಮುಖವನ್ನ ಬಿಗಿಯಾಗಿ ಹಿಡಿದು ಕ್ರೂರವಾಗಿ ನಗುತ್ತಾ ಹೇಳಿದ್ದ, ಇಂದಿನಿಂದ ನೀನು ಅಧಿಕೃತವಾಗಿ ನನ್ನವಳು ಶಾರ್ವರಿ. ಶಾರ್ವರಿ ಕನ್ನಾದಿಂದ ಶಾರ್ವರಿ ರಾವ್ ಆಗಿದ್ದಕ್ಕೆ ನಿನಗೆ ಹಾರ್ದಿಕ ಅಭಿನಂದನೆಗಳು. ಈಗ ಅಗಸ್ತ್ಯ ರಾವ್ ನಿನ್ನ ವಿರುದ್ಧ ತಿರುಗಿಬಿದ್ದರೆ ಎಷ್ಟು ಭೀಕರ ಮತ್ತು ಅಪಾಯಕಾರಿ ಅಂತ ಈಗಲಾದರೂ ನಿನ್ನ ಸತ್ತ ಅಣ್ಣನಿಗೆ ಮತ್ತು ನಿನಗೆ ತಿಳಿಯುತ್ತದೆ. ಶಾರ್ವರಿ ತನ್ನ ಕಣ್ಣೀರು ತುಂಬಿದ್ದ ತಣ್ಣನೆಯ ಕಣ್ಣುಗಳಿಂದ ಅಗಸ್ತ್ಯನನ್ನ ತೀವ್ರ ದ್ವೇಷದಿಂದ ದಿಟ್ಟಿಸುತ್ತಾ ಕಿರಿಚಿದ್ಲು. ನೀನು ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದೆ ಅಗಸ್ತ್ಯ ರಾವ್. ನನ್ನ ಶೀಲವನ್ನು ಲೂಟಿ ಮಾಡಿ ಈಗ ಬಲವಂತವಾಗಿ ಕಪಟ ಮದುವೆಯಾಗಿದೆಯಾ. ಇದಕ್ಕಿಂತ ಕೀಳಾದ ಕೆಟ್ಟ ಕೆಲಸವನ್ನು ನೀನು ನನಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹೆಚ್ಚೆಂದರೆ ಇನ್ನು ಮುಂದೆ ನೀನು ನನ್ನನ್ನು ಜೀವಂತವಾಗಿ ಕೊಲ್ಲಲು ಮಾತ್ರ ಸಾಧ್ಯ. ಇನ್ನೇನು ಮಾಡ್ತೀಯ ಹೇಳು. ನೀನು ಒಬ್ಬ ನೀಚ ರಾಕ್ಷಸ. ಐ ಹೇಟ್ ಯು ಅಗಸ್ತ್ಯ ರಾವ್, ಐ ಜಸ್ಟ್ ಹೇಟ್ ಯು. ಜನ್ಮ ಜನ್ಮಕ್ಕೂ ನಿನ್ನ ದ್ವೇಷಿಸ್ತೀನಿ ಅಂತ ಬಿಕ್ಕಿ ಬಿಕ್ಕಿ ಅತ್ತಳು. ಆ ಆಕ್ರೋಶದ ದ್ವೇಷದ ಮಾತುಗಳು ನಿರ್ಜನ ದೇವಸ್ಥಾನದ ಗೋಡೆಗಳಲ್ಲಿ ಪ್ರತಿಧ್ವನಿಸಿದವು. ಮದುವೆ ಮುಗಿದಿತ್ತು, ಆದರೆ ಆ ಒಂದು ಹೆಣ್ಣಿನ ಬದುಕಿನ ಜೀವಂತ ನರಕದ ಆರಂಭವಾಗಿತ್ತು. ಶಾರ್ವರಿಯ ಆ ತೀಕ್ಷ್ಣವಾದ ಮಾತುಗಳು ಅಗಸ್ತ್ಯನ ಕಲ್ಲದೆಯ ಮೇಲೆ ಪ್ರಭಾವ ಬೀರಲಾರಂಭಿಸಿದವು. ಒಳಗಿನ ಆಕ್ರೋಶ ತಡೆಯಲಾರದೆ ಅವನು ದವಡೆ ಹಲ್ಲುಗಳನ್ನು ಕಡಿಯುತ್ತಾ ಗರ್ಜಿಸ್ತ. ನಿನ್ನ ಪ್ರೀತಿ ಅಥವಾ ನಿನ್ನ ದ್ವೇಷ ಇವೆರಡೂ ನನಗೆ ಕಿಂಚಿತ್ತೂ ಮುಖ್ಯ ಅಲ್ಲ ಶಾರ್ವರಿ. ನನಗೆ ನೀನು ಕೇವಲ ಒಬ್ಬ ಜನ್ಮ ಶತ್ರುವಿನ ತಂಗಿ ಅಷ್ಟೇ. ನನ್ನ ಪ್ರಾಣದಂತಿದ್ದ ತಂಗಿ ಸಮೀಕ್ಷಾಳನ್ನ ಜೀವಂತವಾಗಿದ್ದಲೇ ಕೊಂದು ನರಕಕ್ಕೆ ತಳ್ಳಿದ ಪರಮ ಪಾಪಿ ಪ್ರಜ್ವಲ್. ಆ ದ್ರೋಹಿಯ ತಂಗಿಯಾಗಿರೋ ನೀನು ಇನ್ಮುಂದೆ ನನ್ನ ತಂಗಿ ಅನುಭವಿಸ್ತಿರೋ ಅದೇ ನರಕ ಯಾತನೆಯನ್ನ ಪ್ರತಿದಿನ ಪ್ರತಿ ಕ್ಷಣವೂ ಅನುಭವಿಸ್ಲೇಬೇಕು. ಅದಕ್ಕೆ ನಿನ್ನ ಅಣ್ಣನೇ ಕಾರಣ ಅಂತ ಹೇಳ್ತಾನೆ. ಅಗಸ್ತ್ಯ ಶಾರ್ವರಿಯನ್ನ ದೇವಸ್ಥಾನದಿಂದ ಬಲವಂತವಾಗಿ ಹೇಳಿಸ್ಕೊಂಡು ಹೋಗಿ ತನ್ನ ಕಾರ್ನಲ್ಲಿ ಕೂರಿಸ್ಕೊಳ್ತಾನೆ. ಕಾರನ್ನ ನೇರವಾಗಿ ನಗರದ ಹೊರವಲಯದಲ್ಲಿದ್ದಂತಹ ತನ್ನ ವೈಯಕ್ತಿಕ ರಹಸ್ಯ ಬಂಗಲೆಯ ಕಡೆಗೆ ಚಲಾಯಿಸಿದ. ಅದು ಅವನು ಯಾರಿಗೂ ತಿಳಿದಂತೆ ರಹಸ್ಯವಾಗಿ ವಾಸಿಸುವಂತಹ ಒಂದು ಬೃಹತ್ ಬಂಗಲೆಯಾಗಿತ್ತು. ಅದರ ಸುತ್ತಮುತ್ತ ಹತ್ತಿರದ ಮೈಲುಗಳು ದೂರದವರೆಗೂ ಯಾವುದೇ ಮನೆಗಳಾಗ್ಲಿ ಮಠಗಳಾಗ್ಲಿ ಮನುಷ್ಯರ ಸುಳಿವಾಗ್ಲಿ ಅಕ್ಷರಶಃ ಅಲ್ಲಿ ಇರಲಿಲ್ಲ. ಅದೊಂದು ಒಂಟಿ ನರಕವಾಗಿತ್ತು. ಕೋಣೆಯ ಒಳಗೆ ಶಾರ್ವರಿ ಹಾಸಿಗೆಯ ಪಕ್ಕದಲ್ಲಿ ಒಂಟಿಯಾಗಿ ಕುಳಿತಿದ್ದಾಳೆ. ಇಡೀ ಶರೀರದಲ್ಲಿ ತಣ್ಣನೆಯ ಭಯ ಅನ್ನೋದು ಆವರಿಸಿತು. ಏಕೆಂದರೆ ಅದು ಅವಳ ಮದುವೆಯ ಮೊದಲ ರಾತ್ರಿ. ಹೌದು, ಆ ಕಪಟ ಮದುವೆಯ ರಾತ್ರಿ ಎಂತಹ ಕ್ರೂರ ತಮಾಷೆಯಾಗಿತ್ತು ಅಂದರೆ, ಆ ರಾಕ್ಷಸ ಈಗಾಗಲೇ ತನ್ನ ಕ್ರೌರ್ಯದ ಎಲ್ಲ ಮಿತಿಗಳನ್ನು ಮೀರಿ ನಿಂತಿದ್ದ ಮೇಲೆ ಇಂದಿನ ಆ ಮೊದಲ ರಾತ್ರಿಯಲ್ಲಿ ಅವನು ಇನ್ನೆಂತಹ ಹೊಸ ಚಿತ್ರಹಿಂಸೆ ನೀಡಲಿದ್ದಾನೆ ಅಂತ ಯೋಚಿಸಿ ಅವಳ ಜೀವ ಆ ಕ್ಷಣ ನಡುಗೋಕ್ಕೆ ಶುರು ಮಾಡ್ತು. ಇವತ್ತು ಅವನು ತನಗೆ ಎಷ್ಟೇ ನೋವು ಕೊಡಲಿದ್ದಾನೋ ಗೊತ್ತಿಲ್ಲ. ಶಾರ್ವರಿ ಬಾರಿ ಲೆಹಂಗಾ ತೊಟ್ಟು ಹಾಸಿಯ ಕೆಳಗೆ ನೆಲದ ಮೇಲೆ ಕುಳಿತು ತನ್ನ 2 ಮೊಲಕಾಲುಗಳ ಮೇಲೆ ತಲೆ ಇಟ್ಟು ಬಿಕ್ಕಿ ಬಿಕ್ಕಿ ಅಳುತ್ತಿದ್ಲು. ಆಗ ಇದ್ದಕ್ಕಿದ್ದಂತೆ ಕೋಣೆಯ ಭಾರಿ ಬಾಗಿಲು ತೆರೆದುಕೊಳ್ಳುವ ಶಬ್ದ ಆಯಿತು. ಆ ಶಬ್ದಕ್ಕೆ ಶಾರ್ವರಿಯ ಹೃದಯದ ಬಡಿತವೇ ಒಂದು ಕ್ಷಣ ನಿಂತು ಹೋದಂಗಾಯಿತು. ದೆವ್ವದ ಕಣ್ಣುಗಳು ಮತ್ತು ಗೋಡೆಯ ನಡುವಿನ ಬಂಧನ. ಇದ್ದಕ್ಕಿದ್ದಂತೆ ಬಾಗಿಲು ತೆರೆದ ಕರ್ಕಶ ಶಬ್ದ ಕೇಳಿ ಶಾರ್ವರಿ ತೀವ್ರ ಭಯದಿಂದ ಗಡಗಡ ನಡುಗಕ್ಕೆ ಶುರು ಮಾಡ್ತಾಳೆ. ಆ ಭಯಾನಕ ಕರಾಳ ರಾತ್ರಿ ತನಗೆ ಇನ್ಯಾವ ಮಟ್ಟದ ದೈಹಿಕ ಮಾನಸಿಕ ನೋವನ್ನು ತರಲಿದೆಯೋ ಎಂದು ಯೋಚಿಸ್ತಿದ್ದ ಹಾಗೆ ಅವಳ ಮೈ ರೋಮಗಳು ಎದ್ದು ನಿಂತವು. ಶಾರ್ವರಿ ದೈನ್ಯವಾಗಿ ತಲೆ ಎತ್ತಿ ನೋಡಿದಾಗ ಅವಳು ಯಾರನ್ನ ಕಂಡು ಅತಿಯಾಗಿ ಎದುರಿದ್ಲೋ ಅದೇ ಕಟುಕ ಅಗಸ್ತ್ಯ ಅವಳ ಎದುರು ಯಮನಂತೆ ಬಂದು ನಿಂತಿದ್ದ. ಮುಗ್ಧ ಶಾರ್ವರಿಯ ಕಣ್ಣುಗಳು ಆ ದೆವ್ವದ ಕಣ್ಣುಗಳನ್ನು ನೇರವಾಗಿ ಸಂಧಿಸಿ ಅಗಸ್ತ್ಯನನ್ನ ಕಣ್ಣೆದುರು ನೋಡ್ತಿದ್ದಂಗೆ ಶಾರ್ವರಿಯ ಉಸಿರಾಟ ಶಬ್ದವಾಯಿತು. ಅವಳು ಭಯದ ತೀವ್ರತೆಯಿಂದ ತನ್ನ ರೇಷ್ಮೆಯ ಲೆಹಂಗಾವನ್ನು ತನ್ನ ಮೃದುವಾದ ಮುಷ್ಟಿಯಲ್ಲಿ ಅತ್ಯಂತ ಬಿಗಿಯಾಗಿ ಹಿಡಿದುಕೊಂಡಳು. ಎಂದಿನಂತೆ ಅಗಸ್ತ್ಯನ ಮುಖದಲ್ಲಿ ಕ್ರೂರವಾದ ಪೈಶಾಚಿಕ ಭಾವನೆಗಳು ತಾಂಡವವಾಡ್ತಿದ್ವು. ಅವನ ತೀಕ್ಷ್ಣ ದೃಷ್ಟಿ ಸಂಪೂರ್ಣವಾಗಿ ಶಾರ್ವರಿಯ ಮೇಲೆಯೇ ನೆಟ್ಟಿತ್ತು. ಅಗಸ್ತ್ಯ ನಿಧಾನವಾಗಿ ಅತ್ಯಂತ ಗಂಭೀರವಾಗಿ ಅವಳ ಕಡೆಗೆ ಹೆಜ್ಜೆ ಇಡುತ್ತಾ ಚಲಿಸ್ತ.
ಅವನ ಪ್ರತಿಯೊಂದು ಹೆಜ್ಜೆ ಸದಾ ಶಾರ್ವರಿಯ ಜೀವವನ್ನೇ ಇಂಡಿ ಕಸಿದುಕೊಳ್ತಿತ್ತು. ಅವಳು ಗಾಬರಿಯಿಂದ ನೆಲದಿಂದ ಒಮ್ಮೆಲೆ ಎದ್ದು ನಿಂತು ಪ್ರಾಣ ಉಳಿಸ್ಕೊಳ್ಳೋಕೆ ತಳಮಳಿಸೋಕೆ ಹಿಂದಕ್ಕೆ ಮುಂದಕ್ಕೆ ಹೆಜ್ಜೆ ಹಾಕಕ್ಕೆ ಪ್ರಾರಂಭಿಸ್ತಾಳೆ. ಅಗಸ್ತ್ಯ ಬೇಟೆಯಾಡುವ ಮುನ್ನುಗ್ಗುವ ಸಿಂಹದಂತೆ ಮುಂದೆ ಚಲಿಸುತ್ತಲೇ ಇದ್ದ. ಶಾರ್ವರಿ ಅಸಹಾಯಕತೆಯಿಂದ ಹಿಂದೆ ಸರಿತಾನೇ ಇದ್ಲು. ಅಗಸ್ತ್ಯನ ಕಣ್ಣುಗಳು ಅತಿಯಾಗಿ ಕೆಂಪಗಾಗಿದ್ವು. ಆ ರಕ್ತಸಿಕ್ತ ಕಣ್ಣುಗಳು ಅವನು ವಿಪರೀತವಾಗಿ ಕುಡಿದು ಬಂದಿದ್ದಾನೆ, ಈ ಉನ್ಮಾದದಲ್ಲಿ ಅವನು ಯಾರ ಮೇಲೆ ಬೇಕಾದರೂ ಸಾಸಿವೆಯಷ್ಟು ಕರುಣೆ ತೋರಿಸೋದೇ ಇಲ್ಲ ಎಂದು ಸ್ಪಷ್ಟವಾಗಿ ಸಾರಿಸ್ತಾ ಇದ್ವು. ಆದರೂ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಪುಟ್ಟ ಆಶಾಕಿರಣವನ್ನು ಇಟ್ಕೊಂಡ ಶಾರ್ವರಿ ಕಣ್ಣೀರು ಹಾಕುತ್ತಾ ಗಂಟಲು ಒಣಗಿದ ಧ್ವನಿಯಲ್ಲಿ ಬೇಡ್ಕೊಂಡ್ಳು, ಅಗಸ್ತ್ಯ ಪ್ಲೀಸ್ ನನ್ನ ಒಂದು ಮಾತು ಕೇಳು ಅಗಸ್ತ್ಯ. ಆದರೆ ಶಾರ್ವರಿ ವಿಪರೀತ ಆತಂಕಕ್ಕೆ ಒಳಗಾಗಿದ್ಲು. ಹಾಗೆ ಹೆದರಿಕೆಯಿಂದ ಹಿಂದೆ ಸರಿಯುವಾಗ ಇದ್ದಕ್ಕಿದ್ದಂತೆ ಅವಳ ಬೆನ್ನು ಕೋಣೆಯ ತಣ್ಣನೆಯ ಕಲ್ಲಿನ ಗೋಡೆಗೆ ಬಲವಾಗಿ ತಗುಲಿತು. ಅವಳಿಗೆ ಮುಂದೆ ಹೋಗಕ್ಕೆ ದಾರಿನೇ ಇಲ್ಲ. ಅವಳು ಅಲ್ಲೇ ಸಿಲುಕಾಕೊಂಡ್ಳು. ಮರುಕ್ಷಣವೇ ಅಗಸ್ತ್ಯ ಸನಿಯಕ್ಕೆ ಧಾವಿಸಿ ಬಂದು ತನ್ನ ಎರಡೂ ಬಲಿಷ್ಠ ತೋಳುಗಳನ್ನು ಅವಳ ಎರಡೂ ಬದಿಗಳಲ್ಲಿ ಇರಿಸಿ ಅವಳನ್ನು ತನ್ನ ಕೈಗಳ ನಡುವೆ ಸಂಪೂರ್ಣವಾಗಿ ದಿಗ್ಬಂಧನ ಮಾಡಿದಾಗ ಶಾರ್ವರಿಯ ಉಸಿರು ಗಂಟಲಲ್ಲೇ ಸಿಲುಕಾಕೊಳ್ಳುತ್ತೆ. ಅವನು ತನ್ನ ಇಡೀ ದೇಹದ ಬಲ ಬೆಳೆಸಿ ತನ್ನ ಎರಡೂ ಕೈಗಳನ್ನು ಅವಳ ಮುಖದ ಪಕ್ಕದ ಗೋಡೆಯ ಮೇಲೆ ಡಮ್ ಅಂತ ಬಲವಾಗಿ ಹೊಡಿತಾನೆ. ಆ ಭೀಕರ ಶಬ್ದಕ್ಕೆ ಶಾರ್ವರಿ ತಕ್ಷಣವೇ ಇಡೀ ದೇಹ ನಡುಗುವಂತೆ ಬೆದರಿ ಹೋದ್ಲು. ಇದು ಆ ಕ್ರೂರ ದೆವ್ವವು ತನ್ನ ಮೇಲೆ ಯಾವುದೇ ಕರುಣೆ ತೋರಿಸೋದಿಲ್ಲ ಅನ್ನೋ ಕಹಿ ಸತ್ಯ ಶಾರ್ವರಿಗೆ ಸಂಪೂರ್ಣವಾಗಿ ಅರ್ಥವಾಯಿತು. ಅವಳ ಮನಸ್ಸಿನಲ್ಲಿದ್ದ ಕರುಣೆಯ ಕೊನೆಯ ಭರವಸೆಯು ವ್ಯರ್ಥವಾಗಿ ಬೂದಿ ಆಯಿತು. ಶಾರ್ವರಿಯ ಕಣ್ಣುಗಳಿಂದ ಕಣ್ಣೀರು ನಿಯಂತ್ರಣವಿಲ್ಲದೆ ಧಾರಾಕಾರವಾಗಿ ಕೆನ್ನೆಗಳ ಮೇಲೆ ಹರಿಯೋಕೆ ಪ್ರಾರಂಭಿಸಿತು. ಅಗಸ್ತ್ಯ ನಿಧಾನವಾಗಿ ತನ್ನ ರಕ್ತಸಿಕ್ತ ಬೆರಳುಗಳನ್ನು ಮುಂದಕ್ಕೆ ಚಾಚಿ ಶಾರ್ವರಿಯ ಮೃದುವಾದ ಕೆನ್ನೆಯ ಮೇಲೆ ಹೊರಳುತ್ತಿದ್ದ ಬಿಸಿ ಕಣ್ಣೀರನ್ನು ತನ್ನ ಬೆರಳಿನ ತುದಿಗೆ ತಾಗಿಸ್ಕೊಂಡನು. ಆ ಕಣ್ಣೀರಿನ ಹನಿಯನ್ನ ದಿಟ್ಟಿಸುತ್ತಾ ವಕ್ರವಾಗಿ ಕ್ರೂರವಾಗಿ ನಗ್ತಾನೆ. ಶಾರ್ವರಿ, ಈ ಕಣ್ಣೀರು ನಿನ್ನ ಕಣ್ಣುಗಳಿಂದ ಎಷ್ಟು ಸುಂದರವಾಗಿ ತೊಟ್ಟಿತ್ತಿದೆ ನೋಡು, ಅಕ್ಷರಶಃ ಮುತ್ತುಗಳಂತೆ. ಕಣ್ಣೀರನ್ನ ಮನುಷ್ಯನ ಪಾಲಿಗೆ ಪವಿತ್ರ ಗಂಗಾ ಜಲ ಅಂತ ಕರೀತಾರೆ. ಅವು ಮನುಷ್ಯನ ಪಾಪಗಳನ್ನು ತೊಳೆದು ಶುದ್ಧ ಮಾಡ್ತವಂತೆ. ಆದರೆ ನಿನ್ನ ಮತ್ತು ನಿನ್ನ ಅಣ್ಣನ ಪಾಲಿಗೆ ಅಂಟಿರುವಂತಹ ಈ ಒಂದು ಪಾಪಗಳನ್ನು ಏಂದ್ರಿಂದಲೂ ತಡೆಯೋಕ್ಕಾಗಲ್ಲ ಅನಿಸುತ್ತೆ. ನೀನು ನಿನ್ನ ಇಡೀ ಜೀವನದುದ್ದಕ್ಕೂ ಮುತ್ತಿನಂತಹ ಕಣ್ಣೀರನ್ನು ಸುರಿಸುತ್ತಾ ನರಳಾಡ್ತಾನೇ ಇರಬೇಕು. ಅಗಸ್ತ್ಯನ ಕಠೋರ ಮಾತುಗಳು ಕೇಳಿ ಶಾರ್ವರಿ ತನ್ನೊಳಗೇನೆ ಧೈರ್ಯವನ್ನು ಒಟ್ಟುಗೂಡಿಸ್ಕೊಂಡು ನೇರವಾಗಿ ದಿಟ್ಟಿಸಿ ಹೇಳ್ತಾಳೆ, ಹಾಗಾದರೆ ನೀನು ಮಾಡ್ತಿರೋ ಮಹಾಪಾಪ ಇದೆಯಲ್ಲ, ಅದನ್ನು ಯಾವುದರಿಂದ ತೊಳಿತೀಯಾ? ಇನ್ಮುಂದೆ ಅವುಗಳಿಗಾಗಿ ಇನ್ನು ಮುಂದೆ ಯಾರು ಕಣ್ಣೀರು ಸುರಿಸ್ಬೇಕು? ನೀನು ಮಾಡ್ತಿರೋ ಕ್ರೌರ್ಯವೇನು ಕಡಿಮೆ ಇಲ್ಲ. ಶಾರ್ವರಿಯ ಬಾಯಿಯಿಂದ ಪ್ರತಿರೋಧ ಬಂತು. ಅಗಸ್ತ್ಯ ಅವಳನ್ನು ಅತ್ಯಂತ ಗಂಭೀರವಾಗಿ ಕೇಳ್ತಾನೆ. ಅವನು ತನ್ನನ್ನು ಈ ರೀತಿ ನೋಡುತ್ತಿರುವುದನ್ನು ಕಂಡ ಶಾರ್ವರಿಯ ಶರೀರದಲ್ಲಿ ಭಯದ ಬಿರುಗಾಳಿ. ಅವಳ ಕಾಲುಗಳು ನಿಲ್ಲಲಾಗದೆ ಗಡಗಡ ಅಂತ ನಡುಗೋಕೆ ಶುರುವಾಯಿತು. ಅಗಸ್ತ್ಯ ತಕ್ಷಣವೇ ಮುನ್ನುಗ್ಗಿ ಅವಳ ಗಲ್ಲವನ್ನು ತನ್ನ ಬೆರಳುಗಳಲ್ಲಿ ನಡುವೆ ಕ್ರೂರವಾಗಿಡಿದು ಇಸ್ಕುತ್ತಾ ಗರ್ಜಿಸ್ತಾ, ನನ್ನ ಪಾಕಪಗಳ ಬಗ್ಗೆ ನಿನ್ನ ಚಿಂತಿಸಬೇಡ ಶಾರ್ವರಿ. ನಿನ್ನ ಈ ಕೃತಜ್ಞ ಸಹೋದರ ಪ್ರಜ್ವಲ್ನ ನರಕಕ್ಕೆ ತಳ್ಳಿ ನಾನು ಈ ಲೋಕವನ್ನು ತೊರೆದಾಗ ಅವನು ಅಲ್ಲಿಯೂ ಮಗದೊಮ್ಮೆ ನರಳುವುದನ್ನು ಕಣ್ಣಾರೆ ನೋಡುವ ಅವಕಾಶ ಸಿಗುವಷ್ಟು ಪಾಪವನ್ನು ನಾನು ಮಾಡಲು ಸಿದ್ಧನಿದ್ದೇನೆ. ಈ ಭೂಮಿಯ ಮೇಲೆ ಅವನು ನನಗೆ ಮತ್ತು ನನ್ನ ತಂಗಿಗೆ ಮಾಡಿದ ಮಹಾ ದ್ರೋಹದ ನಂತರ ನಾನು ಅವನನ್ನು ಈ ಸಾಕ್ಷಾತ್ ನರಕದಲ್ಲೂ ಕ್ಷಮಿಸಲ್ಲ. ಅಲ್ಲೂ ಅವನನ್ನು ಇದೇ ರೀತಿ ಇಂಚಿಂಚಾಗಿ ಹಿಂಸಿಸಿ ಸಾಯಿಸ್ತೀನಿ ನೋಡು. ಶಾರ್ವರಿ ನೋವಿನಲ್ಲೂ ಅಗಸ್ತ್ಯನ ಕೆಂಪು ಕಣ್ಣುಗಳನ್ನು ನೋಡುತ್ತಾ ಧೈರ್ಯದಿಂದ ಕಿರಿಚಿದ್ಲು. ಕೋಪ ಅನ್ನೋದು ಮನುಷ್ಯನ ಬುದ್ಧಿವಂತಿಕೆಯನ್ನು ಕಬ್ಬಳಿಸಿ ಬಿಡುತ್ತೆ ಅಗಸ್ತ್ಯ. ಅದು ಅವನ ಯೋಚಿಸುವ ಮತ್ತು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತೆ ಅಂತ ದೊಡ್ಡವರು ಹೇಳಿದ್ದಾರೆ. ನೀನೀಗ ಕಡುಕೋಪದಲ್ಲಿ ಸಂಪೂರ್ಣವಾಗಿ ಕುರುಡನಾಗಿ ಬಿಟ್ಟಿದೆಯಾ? ಹಾಗಾಗಿ ನೀನು ಅಸಲಿ ಸತ್ಯ ಏನೆಂದು ಕಣ್ಣು ಬಿಟ್ಟು ಕಂಡುಹಿಡಿಯಲು ಒಮ್ಮೆಯೂ ಕೂಡ ಪ್ರಯತ್ನಿಸಲೇ ಇಲ್ಲ. ತನ್ನ ಸಹೋದರನನ್ನು ಅಪರಾಧಿ ಅಂತ ಕರೆಯೋ ನಿನಗೆ ಅವನ ವಿರುದ್ಧ ಯಾವ ಅಲ್ಟಿಮೇಟ್ ಪುರಾವೆಗಳಿವೆ ಹೇಳು? ಇಡೀ ಜಗತ್ತೇ ಸಾಕ್ಷಿ ಹೇಳಿದ್ರು ಪ್ರಜ್ವಲ್ ತಪ್ಪು ಮಾಡಿಲ್ಲ. ಯಾಕಂದರೆ ಅವನು ನಿನ್ನನ್ನು ಮತ್ತು ಸಮೀಕ್ಷಾಳನ್ನು ತನ್ನ ಸ್ವಂತ ಕುಟುಂಬಕ್ಕಿಂತಲೂ ಹೆಚ್ಚಾಗಿ ಗೌರವಿಸಿದ್ದ, ಪ್ರೀತಿಸಿದ್ದ. ಅಂಥವನು ಸಮೀಕ್ಷಾಳ ಮರ್ಯಾದೆ ಜೊತೆ ಆಟ ಆಡ್ತಾನೆ ಅಂತ ನೀನು ಹೆಂಗೆ ನಂಬದೆ ಅಗಸ್ತ್ಯ?
ಅದನ್ನೇ ಕೇಳಿದ್ದೇ ತಡ ಅಗಸ್ತ್ಯನ ಮುಖಭಾವ ಸಾಕ್ಷಾತ್ ಯಮಧರ್ಮರಾಯನಂತೆ ಅತ್ಯಂತ ಮಾರಕವಾಗಿ ಬದಲಾಯಿತು. ಅವನ ಕಣ್ಣುಗಳಲ್ಲಿ ಸ್ವತಃ ಜ್ವಾಲಾಮುಖಿಯ ಬೆಂಕಿ ಒಮ್ಮೆಲೆ ಸ್ಫೋಟಗೊಂಡು ಚಿಮ್ಮಿತು. ಕೋಪದಿಂದ ದವಡೆ ಹಲ್ಲುಗಳನ್ನು ಕಡಿಯುತ್ತಾ ಅವನು ರೋಷದಿಂದ ಉತ್ತರಿಸ್ತಾನೆ, ಪ್ರೂಫ್? ನೀನು ಪುರಾವೆಯ ಬಗ್ಗೆ ಮಾತಾಡ್ತೀಯಾ? ನಿನ್ನ ಈ ಪರಾರಿಯಾಗಿರೋ ನಯವಂಚಕ ಅಣ್ಣನ ವಿರುದ್ಧ ನಿನಗೆ ಗಟ್ಟಿ ಸಾಕ್ಷಿ ಬೇಕಲ್ವಾ? ಈಗೋ ನೋಡು. ಅಗಸ್ತ್ಯ ಶಾರ್ವರಿಯ ಕೂದಲನ್ನು ತನ್ನ ಮುಷ್ಟಿಯಲ್ಲಿ ಮತ್ತಷ್ಟು ಬಿಗಿಯಾಗಿ ಹಿಡಿದು ಜಗ್ತಾನೆ. ಆ ತೀವ್ರವಾದ ನೋವಿಗೆ ಶಾರ್ವರಿ ತಡೆಯಲಾರದೆ, ಅಗಸ್ತ್ಯ, ಇದು ತುಂಬ ನೋವಾಗ್ತಿದೆ, ಪ್ಲೀಸ್ ಎಂದು ಗಂಟಲು ಅರಿಯುವಂತೆ ಕಿರುಚಾಡ್ತಾ ಇದ್ದಾಳೆ. ಅಗಸ್ತ್ಯ ಅವಳ ಕೂದಲನ್ನು ಬಿಡದೆ ತನ್ನ ಮುಖದ ಹತ್ತಿರಕ್ಕೆ ಎಳೆದುಕೊಂಡು ಬಂದು ಅವಳ ಕಣ್ಣುಗಳ ಮುಂದೆ ಒಂದು ವಸ್ತುವನ್ನು ತಂದು ನಿಲ್ಲಿಸ್ತಾನೆ. ಮೂರ್ಛೆ ತರಿಸಿದ ಆ ಕರಾಳ MMS ಶಾರ್ವರಿ ಅಸಹನೀಯ ನೋವಿನಿಂದ ನರಳುತ್ತಾ ಕಣ್ಣೀರಿನ ನಡುವೆ ಕಣ್ಬಿಟ್ಟು ಅವನ ಕೈಯಲ್ಲಿದ್ದಂತಹ ಸ್ಮಾರ್ಟ್ ಫೋನ್ ಕಡೆಗೆ ನೋಡ್ತಾ ಇದ್ದಾಳೆ. ಅಗಸ್ತ್ಯ ಶಾರ್ವರಿಯ ಕೂದಲನ್ನು ಒಂದು ಕೈಯಲ್ಲಿ ಜಗ್ಗುತ್ತಾ ಇನ್ನೊಂದು ಕೈಯಲ್ಲಿ ಆ ಫೋನನ್ನು ಅವಳ ಕಣ್ಣಿಗೆ ತೀರಾ ಹತ್ತಿರ ತಂದು ಕ್ರೋಧದ ಧ್ವನಿಯಲ್ಲೇ ಹೇಳ್ತಾನೆ, ಈ ಫೋನನ್ನು ನಿನ್ನ ಕಣ್ಣುಗಳಲ್ಲಿ ಅಗಲವಾಗಿ ಬಿಟ್ಟು ಎಚ್ಚರಿಕೆಯಿಂದ ನೋಡು ಶಾರ್ವರಿ. ಇದು ಇಲ್ಲಿದ್ದ ಪ್ರಾಣಭಯದಿಂದ ಓಡ್ ಹೋಗಿರೋ ನಿನ್ನ ಯೋಗ್ಯ ಅಣ್ಣ ಪ್ರಜ್ವಲ್ನ ಪರ್ಸನಲ್ ಫೋನ್. ಅವನು ನಮ್ಮನ್ನು ತನ್ನ ಸ್ವಂತ ಕುಟುಂಬ ಅಂತ ಎಷ್ಟು ಪವಿತ್ರವಾಗಿ ಪರಿಗಣಿಸಿದ ಅನ್ನೋದಕ್ಕೆ ಈ ಫೋನ್ನಲ್ಲಿರುವಂತಹ ಕರಾಳ ಸಾಕ್ಷ್ಯನ ಈಗ ನಾನು ನಿನಗೆ ತೋರಿಸ್ತಾ ಇದ್ದೀನಿ, ಕಣ್ಬಿಟ್ಟು ಸರಿಯಾಗಿ ನೋಡು. ಶಾರ್ವರಿಗೆ ಫೋನಲ್ಲಿ ಇನ್ಯಾವ ಭೀಕರ ರಹಸ್ಯ ಅಡಗಿದೆ ಅಂತ ತಿಳಿಯದೆ ಇಡೀ ಮನಸ್ಸು ಗೊಂದಲದ ಗೂಡಾಯಿತು. ಅವಳಿಗೆ ತನ್ನ ಅಣ್ಣನ ಗುಣದ ಬಗ್ಗೆ ಅತಿಯಾದ ನಂಬಿಕೆ. ಪ್ರಜ್ವಲ್, ಸಮೀಕ್ಷಾ ಮತ್ತು ಅಗಸ್ತ್ಯನನ್ನು ತನ್ನ ಸ್ವಂತ ಪ್ರಾಣಕ್ಕಿಂತಲೂ ಪ್ರೀತಿಸ್ತಾ ಇದ್ದ, ಗೌರವಿಸ್ತಿದ್ದ ಎಂಬ ಸತ್ಯ ಅವಳಿಗೆ ಗೊತ್ತಿತ್ತು. ಏನೇ ಆದರೂ, ಎಂತಹ ಪರಿಸ್ಥಿತಿಯಲ್ಲಾದರೂ ಕೂಡ ಪ್ರಜ್ವಲ್ ತನ್ನದೇ ತಂಗಿಯಂತಿದ್ದ ಸಮೀಕ್ಷಾಳ ಶೀಲ ಮತ್ತು ಗೌರವವನ್ನು ಕಸಿದುಕೊಳ್ಳುವಂತಹ ನೀಚ ಕೆಲಸ ಮಾಡುವುದಾದರೆ ಅದು ಜನ್ಮದಲ್ಲೂ ಅಸಾಧ್ಯವಾದ ಮಾತು. ಅದನ್ನು ನಂಬಲು ಅವಳ ಆತ್ಮ ಒಪ್ಪುತ್ತಲೇ ಇರಲಿಲ್ಲ. ಆದರೆ ಅಗಸ್ತ್ಯ ತನ್ನ ಕೈಯಲ್ಲಿದ್ದ ಆ ಫೋನ್ನಲ್ಲಿ ಒಂದು ರಹಸ್ಯ ವಿಡಿಯೋವನ್ನು ಪ್ಲೇ ಮಾಡಿ ಸೀದಾ ಶಾರ್ವರಿಯ ಮುಖದ ಮುಂದೆ ಹಿಡಿತಾನೆ. ಶಾರ್ವರಿ ಆರಂಭದಲ್ಲಿ ಏನೂ ತಿಳಿಯದೆ ಗೊಂದಲದಿಂದಲೇ ನೋಡಿದ್ಲು. ಆದರೆ ಆ ವಿಡಿಯೋ ಸೆಕೆಂಡ್ಗಳು ಉರುಳುತ್ತಾ ಮುಂದುವರಿಯುತ್ತಿದ್ದಂತೆ ಅವಳ ಕಣ್ಣುಗಳು ತೀವ್ರ ಆಘಾತ ಮತ್ತು ದಿಗ್ಗಲಿನಂತೆ ಒಮ್ಮೆಲೆ ಅತಿ ದೊಡ್ಡದಾಗಿ ಅರಳಿದ್ವು. ಇಡೀ ಜಗತ್ತೇ ಅವಳ ಕಣ್ಣ ಮುಂದೆ ಸೀಳ್ಕೊಂಡು ಹೋದಂತಾಯಿತು. ಹೌದು, ಆ ಮೊಬೈಲ್ ಪರದೆಯ ಮೇಲೆ ನಿರಪರಾಧಿ ಸಮೀಕ್ಷಾಳ ಅತ್ಯಂತ ರಹಸ್ಯವಾದ ವಿಡಿಯೋ ಪ್ಲೇ ಆಗ್ತಾ ಇತ್ತು. ಆ ವಿಡಿಯೋವನ್ನು ಯಾರು ಅತ್ಯಂತ ಕಳ್ಳತನದಿಂದ ರಹಸ್ಯ ಕ್ಯಾಮರಾ ಬಳಸಿ ಶೂಟ್ ಮಾಡಿರುವುದು ಸ್ಪಷ್ಟವಾಗಿ ತಿಳಿದಿತ್ತು. ಅದರಲ್ಲಿ ಸಮೀಕ್ಷಾ ತನ್ನ ಕೋಣೆಯಲ್ಲಿ ಬಟ್ಟೆಗಳನ್ನೆಲ್ಲ ಬದಲಾಯಿಸಿಕೊಳ್ಳುತ್ತಿರುವಂತಹದ್ದು ಹಾಗೂ ಸ್ನಾನದ ಕೋಣೆಯಲ್ಲಿ ಇರುವಂತಹದ್ದು ಮತ್ತು ಅತ್ಯಂತ ನೀಚವಾಗಿ ನೋಡಬಾರ್ದಂತಹ ಒಂದಷ್ಟು ವಿಡಿಯೋಗಳನ್ನು ಸೆರೆ ಹಿಡಿಯಲಾಗಿತ್ತು. ಅದನ್ನು ಕಂಡ ತಕ್ಷಣ ಶಾರ್ವರಿಯ ಪಾದಗಳು ಕೆಳಗಿದ್ದ ಇಡೀ ನೆಲವೇ ಕುಸಿದು ಜಾರಿ ಹೋದಂತಾಯಿತು. ಇಡೀ ಶರೀರದಲ್ಲಿ ರಕ್ತ ಹೆಪ್ಪುಗಟ್ಟಿತ್ತು. ಅವಳು ನಂಬಿದ್ದ ಇಡೀ ಸತ್ಯದ ಸಾಮ್ರಾಜ್ಯವೇ ಧೂಳಿಪಟ ಆಯಿತು. ಅವಳು ಅತಿಯಾದ ಆಘಾತದಿಂದ ತಲೆ ತಗ್ಗಿಸಿ ಬಿಕ್ಕಿ ಬಿಕ್ಕಿ ಕಿರಿಚಿದ್ಲು. ಇಲ್ಲ, ಇದು ಜನ್ಮದಲ್ಲೂ ನಿಜವಾಗಿರಲು ಸಾಧ್ಯವೇ ಇಲ್ಲ. ನನ್ನ ಅಣ್ಣ, ನನ್ನ ಪ್ರಾಣದಂತಿರೋ ಅಣ್ಣ ಇಷ್ಟೊಂದು ನೀಚ ಕೆಲಸ ಮಾಡಲ್ಲ, ಸಾಧ್ಯ ಇಲ್ಲ, ಇದು ಸುಳ್ಳು. ಅಗಸ್ತ್ಯ ಶಾರ್ವರಿಯ ಕೂದಲನ್ನು ತನ್ನ ಮುಷ್ಟಿಯಲ್ಲಿ ಮತ್ತಷ್ಟು ಕ್ರೂರವಾಗಿ ಹಿಡಿದು ಅಮುಕುತ್ತಾ ಅವಳ ಕಿವಿಯ ಹತ್ತಿರ ಹಲ್ಲು ಕಡಿಯುತ್ತಾ ಬರೆಸ್ತ, ಈಗ ಕಣ್ಣಾರೆ ನೋಡಿದ್ಯಲ್ಲ ಶಾರ್ವರಿ, ನಿನ್ನ ಅಣ್ಣನ ಈ ಅಸಲಿ ಕರಾಳ ಮುಖವಾಡದ ಮಹಾ ಒಂದು ಪುರಾವೆಯನ್ನು ನೀನೇ ನೋಡಿದ್ಯಲ್ಲ. ಅದನ್ನು ನಿಜವಾಗಿಯೂ ಅಷ್ಟು ಯೋಗ್ಯನಾಗಿದ್ದರೆ, ನಮ್ಮನ್ನು ತನ್ನ ಕುಟುಂಬ ಅಂದುಕೊಂಡಿದ್ರೆ, ನನ್ನ ಮುಗ್ಧ ತಂಗಿಯ ಬದುಕನ್ನು ಹಾಳು ಮಾಡೋ ಇಂಥದ್ದೊಂದು ನೀಚ ಕೆಲಸವನ್ನು ಅವನು ಮಾಡ್ತಾ ಇರಲಿಲ್ಲ. ಈ ಅಶ್ಲೀಲ MMS ವಿಡಿಯೋವನ್ನು ತನ್ನ ಸ್ವಂತ ಫೋನ್ನಲ್ಲಿ ಯಾಕೆ ಸೇವ್ ಮಾಡಿಟ್ಕೊಂಡಿದ್ದಾನೆ ಹೇಳು ಶಾರ್ವರಿ, ಹೇಳು ಅಂತ ಹೇಳಿ ಜೋರಾಗಿ ಗರ್ಜಿಸ್ತಾನೆ. ಅಗಸ್ತ್ಯನ ಭೀಕರ ಗರ್ಜನೆ, ಫೋನ್ನಲ್ಲಿದ್ದ ನರಕ ದೃಶ್ಯ ಸಾಕ್ಷಿ ತಡೆದುಕೊಳ್ಳಕ್ಕಾಗದ ಮುಗ್ಧ ಹುಡುಗಿ ಶಾರ್ವರಿ ಸಾಧ್ಯವಾಗಲೇ ಇಲ್ಲ. ಮಾನಸಿಕ ಆಘಾತ ಮತ್ತು ದೈಹಿಕ ನೋವು ಮಿತಿಮೀರಿ ಅವಳ ಕಣ್ಣು ಮುಂದೆ ಸಂಪೂರ್ಣವಾದ ಕಡುಗತ್ತಲೆ ಆವರಿಸಿತು. ಅವಳು ಪ್ರಜ್ಞೆ ಕಳೆದುಕೊಂಡು ಮೂರ್ಛೆ ಹೋಗಿ ಕೆಳಗೆ ಬೀಳುವ ಮುನ್ನ ಕೊನೆಯದಾಗಿ ದೈನ್ಯವಾಗಿ ಉಸಿರಾಡುತ್ತಾ ಕಣ್ಣನ್ನು ಮುಚ್ಚಿದ್ಲು. ತನ್ನ ಅಣ್ಣನ ಫೋನ್ನಲ್ಲಿ ಸಮೀಕ್ಷಾಳ ಅಶ್ಲೀಲ ವಿಡಿಯೋ ಸಿಕ್ಕಿದ್ರ ಎಂದಿರುವಂತಹ ಅಸಲಿ ರಹಸ್ಯವೇನೋ. ಪ್ರಜ್ವಲ್ ನಿಜವಾಗಿಯೂ ದ್ರೋಹಿನ ಅಥವಾ ಅವನನ್ನು ಸಿಲುಕಿಸೋಕೆ ಬೇರೆ ಯಾರಾದರೂ ದೊಡ್ಡ ರೀತಿಯ ಸಂಚಿಂಚೆ ಏನಾದರೂ ಮಾಡಿದ್ದಾರಾ? ಪ್ರಜ್ಞೆ ಕಳೆದುಕೊಂಡ ಶಾರ್ವರಿಯ ಅಗಸ್ತ್ಯ ಮುಂದೆ ಏನು ಮಾಡಲಿದ್ದಾನೆ?
ಕಥೆಯ ಮುಂದಿನ ಭಾಗ ಅತ್ಯಂತ ರೋಚಕ ತಿರುವುಗಳನ್ನು ಪಡೆದುಕೊಳ್ಳುತ್ತೆ. ದಯವಿಟ್ಟು ನಮ್ಮ ಚಾನಲ್ಗೆ ಫಾಲೋ ಆಗಿ, ಸಬ್ಸ್ಕ್ರೈಬ್ ಆಗಿ. ಯಾಕೆ ಕಥೆಗಳನ್ನು ತುಂಬ ಚೆನ್ನಾಗಿ 3K 4K ನೋಡ್ತಾ ಇದ್ರಿ, ಬಟ್ ಈಗ 1000 ಜನ ನೋಡೋದು ಕಷ್ಟ.